ಬಳ್ಳಾರಿ ಜೈಲಲ್ಲಿರುವಂತಹ ದರ್ಶನ್ಗೆ ದೇವರ ಪ್ರಸಾದ ಕನಕದುರ್ಗಮ್ಮ ದೇವಸ್ಥಾನದಲ್ಲಿ ಅಭಿಮಾನಿಗಳು ಪೂಜೆಯನ್ನ ಮಾಡಿಸಿದ್ದಾರೆ. ದರ್ಶನ್ ಶೀಘ್ರವೇ ಬಿಡುಗಡೆ ಆಗಲಿ ಅಂತೇಳಿ ವಿಶೇಷ ಪ್ರಾರ್ಥನೆಯನ್ನು ಕೂಡ ಮಾಡಿದ್ದಾರೆ. ದರ್ಶನ್ಗೆ ಅಕ್ಷತೆ ಕುಂಕುಮ ಭಂಡಾರವನ್ನು ತಂದಿದ್ದಾರೆ ಅಭಿಮಾನಿಗಳು. ದರ್ಶನ್ಗೆ ನೀಡುವಂತೆ ಜೈಲು ಸಿಬ್ಬಂದಿಗೆ ಕೊಟ್ಟಿದ್ದಾರೆ, ಅದನ್ನು ಅವರು ವಾಪಸ್ ಕೊಟ್ಟಿದ್ದಾರೆ ಅನ್ನುವಂತಹ ವಿಚಾರ ಕೂಡ ಗೊತ್ತಾಗ್ತಾ ಇದೆ. ಯಾವ ದೇವರ ದರ್ಶನ ಮಾಡಿದ್ರೇನು, ಯಾವ ದೇವರಿಗೆ ಪೂಜೆ ಮಾಡಿದ್ರೇನು, ಮನಸ್ಥಿತಿ ಬದಲಾಗಲಿಲ್ಲ ಅಂದರೆ ಯಾವುದೂ ಕೂಡ ಫಲ ಕೊಡೋದಿಲ್ಲ. ನೋಡಿ, ನೀವು ಕೂಡ ವಿಜುವಲ್ಸ್ನಲ್ಲಿ ಗಮನಿಸ್ತಾ ಇದ್ದೀರಿ. ಒಂದು ಕಡೆ ದರ್ಶನ್ ಅವರ ಫೋಟೋ, ಮತ್ತೊಂದು ಕಡೆ ಅವರ ಹೆಸರಿನಲ್ಲಿ ಮಾಡಿರುವಂತಹ ವಿಶೇಷ ಪೂಜೆ, ಆ ಪ್ರಸಾದವನ್ನ ಈಗ ತಂದಿರುವಂಥದ್ದು. ಅದನ್ನ ಜೈಲಿನ ಸಿಬ್ಬಂದಿಗಳ ಮೂಲಕ ದರ್ಶನ್ಗೆ ಕೊಡಿ ಅಂತ ಹೇಳಿ ಅವರ ಅಭಿಮಾನಿಗಳು ಬಳ್ಳಾರಿಯ ಸೆಂಟ್ರಲ್ ಜೈಲಿನ ಮುಂಭಾಗದಲ್ಲಿ ಈಗ ಸಿಬ್ಬಂದಿಗಳ ಜೊತೆಗೆ ಅದನ್ನ ಕೊಡ್ಲಿಕ್ಕೆ ಮುಂದಾಗಿದ್ದಾರೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ದರ್ಶನ್ ಶೀಘ್ರವೇ ಜೈಲಿನಿಂದ ಬಿಡುಗಡೆ ಆಗಲಿ ಅಂತ ಹೇಳಿ ಈ ವಿಶೇಷ ಪ್ರಾರ್ಥನೆಯನ್ನು ಕೂಡ ಮಾಡಲಾಗಿದೆ. ಎರಡು ವಿಜುವಲ್ಸ್ ಅನ್ನು ನೀವು ಗಮನಿಸ್ತಾ ಇದ್ದೀರಿ. ಒಂದು ಕಡೆ ಪ್ರಾರ್ಥನೆ, ಮತ್ತೊಂದು ಕಡೆ ಹುಚ್ಚಾಟವನ್ನ ನೀವು ಗಮನಿಸ್ತಾ ಇರುವಂಥದ್ದು. ಅದೇ ದೇವಿಯ ಮೇಲೆ ಕಾಲಿಟ್ಟು ಅಭಿಮಾನಿಯೊಬ್ಬ ಹುಚ್ಚಾಟವನ್ನು ಪ್ರದರ್ಶನ ಮಾಡಿದ್ದಾನೆ, ವಿಕೃತಿಯನ್ನು ಪ್ರದರ್ಶನ ಮಾಡಿದ್ದಾನೆ. ಮತ್ತೊಂದು ಕಡೆ ಅದೇ ದೇವರಿಗೆ ವಿಶೇಷ ಪೂಜೆಯನ್ನು ಮಾಡಿಸಿಕೊಂಡು ಪ್ರಸಾದವನ್ನು ತೆಗೆದುಕೊಂಡು ಬಂದಿರುವಂಥದ್ದು. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ. ಅಮರೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅಮರೇಶ್, ಏನಿದು ದರ್ಶನ್ ಅಭಿಮಾನಿಗಳ ಕತೆ ಅಂತ ಹೇಳಿ? ಒಂದು ಕಡೆ ಅದೇ ದೇವರಿಗೆ ಪೂಜೆ ಮಾಡ್ತಾರೆ, ಮತ್ತೊಂದು ಕಡೆ ಅದೇ ದೇವರ ತಲೆ ಮೇಲೆ ಹತ್ತಿ ವಿಕೃತಿಯನ್ನು ಮೆರೆದಿದ್ದಾರೆ. ಪ್ರೇಮ್ ಕುಮಾರ್, ಆದ್ರೆ ಆರಂಭದಲ್ಲಿ ದರ್ಶನ್ ಅವರ ಅಭಿಮಾನಿಗಳು ಕನಕದುರ್ಗಮ್ಮ ದೇವಸ್ಥಾನದಲ್ಲಿ ವಿಶೇಷ ಪೂಜೆಯನ್ನು ಮಾಡಿದ್ರು. ಅದಾದ್ಮೇಲೆ 101 ತೆಂಗಿನಕಾಯಿಯನ್ನು ಒಡೆದ್ರು. ತದನಂತರದಲ್ಲಿ ದುರ್ಗಾದೇವಿಯ ಮೂರ್ತಿಗೆ ಬಂದು ಒಂದು ಹೂವಿನ ಹಾರವನ್ನ ಹಾಕಿದ್ರು. ಅಲ್ಲಿ ವಿಶೇಷ ಪೂಜೆಯನ್ನು ಮಾಡಿಸಿದ್ರು. ಅಲ್ಲಿಂದ ಕುಂಕುಮ, ಅರಿಶಿಣ ಮತ್ತು ಅಕ್ಷತೆ ಕಾಳುಗಳನ್ನ ತೆಗೆದುಕೊಂಡು ದರ್ಶನ್ ಅವರಿಗೆ ಕೊಡ್ತೀವಿ ಅನ್ನುವಂಥ ನಿಟ್ಟಲ್ಲಿ ಜೈಲಿನ ಕಡೆಗೆ ಬರ್ತಾರೆ. ಅಂದ್ರೆ ಅವರ ಒಂದು 20 ರಿಂದ 25 ಅಭಿಮಾನಿಗಳು ಅವರ ಫೋಟೋವನ್ನು ಇಟ್ಕೊಂಡು ಅದನ್ನ ಪ್ರಸಾದ ರೂಪದಲ್ಲಿ ಕುಂಕುಮ ಮತ್ತು ಭಂಡಾರವನ್ನು ತೆಗೆದುಕೊಂಡು ಜೈಲಿನ ಮುಂಭಾಗಕ್ಕೆ ಬರ್ತಾರೆ. ಅಂದ್ರೆ ಒಂದ್ ವೇಳೆ ನಮಗೆ ಜೈಲಾಧಿಕಾರಿಗಳು, ಜೈಲು ಸಿಬ್ಬಂದಿಗಳು ಅವಕಾಶವನ್ನು ಮಾಡಿದ್ರೆ ಒಳಗಡೆ ಹೋಗಿ ಕುಂಕುಮವನ್ನು ಕೊಡ್ತೀವಿ, ಇಲ್ಲದೇ ಇದ್ರೆ ನಾವು ಜೈಲಿನ ಸಿಬ್ಬಂದಿಗಳಿಗೆ ಕೊಟ್ಟು ಹೋಗ್ತೀವಿ ಅನ್ನುವಂಥದ್ದನ್ನ ಜೈಲಾಧಿಕಾರಿಗಳು ಕಡಾಖಂಡಿತವಾಗಿ ಅಂದ್ರೆ ಬೆಂಗಳೂರಿನಿಂದಲೇ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ದರ್ಶನ್ ಅವರಿಗಿನ ರಕ್ತ ಸಂಬಂಧಿಗಳನ್ನು ಹೊರತುಪಡಿಸಿದ್ರೆ ಬೇರೆ ಯಾರೂ ಸಹಿತ ಅವ್ರನ್ನ ಭೇಟಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದನ್ನ ಇದರ ಅರಿವಿದ್ರು ಸಹಿತ ಕೇವಲ ಅಲ್ಲಿ ಒಂದಿಷ್ಟು ನ್ಯೂಸೆನ್ಸ್ ಗಳನ್ನ ಕ್ರಿಯೇಟ್ ಮಾಡೋದಕ್ಕೋಸ್ಕರ ಅವರ ಅಂಧಾಭಿಮಾನಿಗಳೇನಿದ್ರೆ ಅವರೆಲ್ಲರೂ ಸಹಿತ ಈ ರೀತಿಯ ಉದ್ದಟತನವನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ವಿಶೇಷ ಪೂಜೆಯನ್ನು ಮಾಡಿಸಿದಂತ ಏನು ಕುಂಕುಮ, ಅರಿಶಿಣ ಇರುತ್ತೆ ಅದನ್ನು ತೆಗೆದುಕೊಂಡು ಬಂದು ಜೈಲಿನ ಮುಂಭಾಗಕ್ಕೆ ಬಂದ್ರು. ಅಲ್ಲಿಂದ ಅಲ್ಲಿರ್ತಕ್ಕಂಥ ಜೈಲು ಸಿಬ್ಬಂದಿಗಳು ಅವರನ್ನು ವಾಪಸ್ ಕಳಿಸಿದಂತ ಪ್ರಸಂಗವು ಕೂಡ ನಡೀತು. ಪ್ರೇಮ್ ಕುಮಾರ್, ಓಕೆ ಅಮರೇಶ್, ಹಾಗೆ ಸಂಪರ್ಕದಲ್ಲಿರಿ, ಮತ್ತಷ್ಟು ಡೀಟೇಲ್ಸ್ ನಿಮ್ಮಿಂದ ಪಡಿತಾ ಹೋಗ್ತೀನಿ.